ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಸುಮಲತಾ ನಡೆಸಿದ ಸಮಾವೇಶ ದಳಪತಿಗಳನ್ನ ಬೆಚ್ಚಿ ಬೀಳಿಸಿದೆ. ಮಂಡ್ಯದಲ್ಲಿ ಜನಸಾಗರ ಜೆಡಿಎಸ್ ನಾಯಕರ ತಲೆ ಕೆಡಿಸಿದೆ. ಮೆರವಣಿಗೆ ಪ್ರಸಾರ ಆಗುತ್ತಿದ್ದಂತೆ ಕೇಬಲ್ ಕಟ್ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಮೇಲುಕೋಟೆ ಆಗಮಿಸಿದ್ರು. ಎಚ್ಡಿಕೆ ಎದುರಲ್ಲೇ ಸುಮಲತಾಗೆ ಜೈಕಾರ ಹಾಕಿದ್ರು. ಸ್ಥಳೀಯರ ಕೂಗಾಟದಿಂದ ದಳಪತಿ ಮುಖಭಂಗಕ್ಕೊಳಗಾದ್ರು. ಮುನಿಯಪ್ಪ ವಿರೋಧಿಗಳು ಪಕ್ಷಾತೀತವಾಗಿ ಒಂದಾಗಿದ್ದಾರೆ. ಟಿಕೆಟ್ ತಪ್ಪಿಸಲು ಸ್ವಪಕ್ಷೀಯರೇ ಅಖಾಡಕ್ಕೆ ಇಳಿದಿದ್ದಾರೆ. ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ಕೊಡಿಸಲು ಲಾಬಿ ಆರಂಭಿಸಿದ್ದಾರೆ. ಸರ್ಕಾರಿ ಶಾಲೆ ಕಬ್ಜಾ ಪ್ರಕರಣ. ರೌಡಿಸಂ ಮಾಡ್ತಿದ್ದಾನೆ ಕಸಾಪ ಅಧ್ಯಕ್ಷ ನವೀನ. ಶಾಲೆ ಬೀಗ ಒಡೆದು ಸಿಬ್ಬಂದಿಗೆ ಹಾಕಿದ ಧಮಕೀನ. ಕೊನೆಗೂ ಅಧಿಕೃತವಾಗಿ ಸುಮಲತಾ ಅಂಬರೀಶ್ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಇಂದು ಮಂಡ್ಯದಲ್ಲಿ ಭರ್ಜರಿ ಮೆರವಣಿಗೆ ನಡೆಸಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಇನ್ನು ಮಂಡ್ಯದಲ್ಲಿ ಸುಮಲತಾ ಪರ ಜನರ ಸುನಾಮಿ ಹರಿದು ಬಂದ ನಂತರ ದಳಪತಿಗಳ ಎದೆಯಲ್ಲಿ ನಡುಕ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಮಂಡ್ಯದಲ್ಲಿ ಇಂದು ಸುಮಲತಾ ಅಂಬರೀಶ್ ನಾಮಪತ್ರ ಸಲ್ಲಿಸಿದ್ದು, ಆನಂತರ ಮೆರವಣಿಗೆ ನಡೆದಿದ್ದು ಹಾಗೂ ಬೃಹತ್ ಸಮಾವೇಶ ನಡೆದಿದ್ದು ದಳಪತಿಗಳನ್ನು ಬೆಚ್ಚಿ ಬೀಳಿಸಿದೆ. ಸುಮಲತಾ ನಾಮಪತ್ರ ಸಲ್ಲಿಸಿದ ವೇಳೆ ಜನಸಾಗರವೇ ಹರಿದು ಬಂದಿತ್ತು. ಇದು ಜೆಡಿಎಸ್ ನಾಯಕರ ತಲೆ ಕೆಡಿಸಿದೆ. ಸಾವಿರಾರು ಮಂದಿ ಅಭಿಮಾನಿಗಳು ಮೆರವಣಿಗೆ ಉದ್ದಕ್ಕೂ ಹೆಜ್ಜೆ ಹಾಕಿದ್ರು. ಇಡೀ ರಾಜ್ಯದ ಗಮನವನ್ನು ಸೆಳೆದ ಮಂಡ್ಯದಲ್ಲಿನ ಬುಧವಾರದ ಬೆಳವಣಿಗೆ ಬಗ್ಗೆ ಟಿವಿಗಳಲ್ಲಿ ಪ್ರಸಾರ ಆಗುತ್ತಿದ್ದಂತೆ ಕೇಬಲ್ ಕಟ್ ಮಾಡಲಾಗಿದೆ. ಬಹುತೇಕ ಜಿಲ್ಲೆಯಾದ್ಯಂತ ಕೇಬಲ್ ಕಟ್ ಆಗಿತ್ತು ಎನ್ನಲಾಗಿದ್ದು, ಇದರಿಂದ ಅಂಬರೀಶ್ ಅಭಿಮಾನಿಗಳು ಜೆಡಿಎಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಂಡ್ಯದಲ್ಲಿ ಸುಮಲತಾ ಪರ ಜನರ ಸುನಾಮಿ ಹರಿದು ಬಂದ ನಂತರ ದಳಪತಿಗಳ ಎದೆಯಲ್ಲಿ ನಡುಕ ಉಂಟಾಗಿದೆ. ಮಂಗಳವಾರ ರಾತ್ರಿಯಿಂದ ಮಂಡ್ಯ ಸಮೀಪವೇ ವಾಸ್ತವ್ಯ ಹೂಡಿರುವ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಡೀ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಎಚ್ಡಿಕೆ ನಿನ್ನೆಯಿಂದ ಇಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಶಾಸಕರು ನಾಯಕರೊಂದಿಗೆ ನಿರಂತರ ಸಮಾಲೋಚನೆ ನಡೆಸುತ್ತಿದ್ದಾರೆ. ಮಂಡ್ಯ ನಗರದಾದ್ಯಂತ ಸುನಾಮಿಯಂತೆ ಹರಿದು ಬರುತ್ತಿರುವ ಜನಸ್ತೋಮ ಹಾಗೂ ಮೆರವಣಿಗೆ ಹಿಂದೆ ಮುಂದೆಲ್ಲ ಜನಸಾಗರ ಇರುವ ಕುರಿತು ಪೊಲೀಸ್ ಗುಪ್ತಚರ ಮೂಲಗಳಿಂದಲೂ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕೇಬಲ್ ಕಟ್ ಮಾಡಿದರೂ ಅಂಬರೀಶ್ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ ಎಂದು ಚಿತ್ರನಟ ದೊಡ್ಡಣ್ಣ ತಿಳಿಸಿದರು. ಸೂರ್ಯನ ಕಿರಣಗಳನ್ನ ಭೂಮಿಗೆ ತಾಗದಂತೆ ಛತ್ರಿ ಹಿಡಿದರೆ ಸಾಧ್ಯವೇ? ಅದೇ ರೀತಿ ಸ್ವಾಭಿಮಾನ ಮಂಡ್ಯದಲ್ಲೂ ಗೆಲ್ಲಬೇಕು. ಹಣ, ಅಧಿಕಾರ, ದರ್ಪಕ್ಕೆ ಮಂಡ್ಯದ ಜನ ಬೆಂಡ್ ಆಗಲ್ಲ. ಮಂಡ್ಯದ ಜನರಿಗೆ ಭಯ ಅಂದ್ರೆ ಗೊತ್ತಿಲ್ಲ. ಮಗುವಿನಂತಹ ಹೃದಯ, ಹಾಲಿನಂತಹ ಮನಸ್ಸು. ಅದಕ್ಕೆ ಸಾಕ್ಷಿ ಮಂಡ್ಯದ ಪ್ರತಿಯೊಬ್ಬರ ಹೃದಯದಲ್ಲೂ ಅಂಬಿ ಇದ್ದಾರೆ. ಸುಮಲತಾ ಗೆದ್ದರೆ ಅಂಬಿ ಗೆದ್ದಂತೆ, ಅಂಬಿ ಗೆದ್ದರೆ ಇಡೀ ಮಂಡ್ಯದ ಜನರ ಸ್ವಾಭಿಮಾನ ಗೆದ್ದಂತೆ ಅಂತ ಜೆಡಿಎಸ್ಗೆ ಟಾಂಗ್ ನೀಡಿದ್ರು. ಸೌಮ್ಯಗೌಡ, ಸಮಗ್ರ ಸುದ್ದಿ, ಮಂಡ್ಯ. ಧಾರವಾಡದ ಕಟ್ಟಡ ಕುಸಿತ ಪ್ರಕರಣ ಸಂಬಂಧ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಸದ್ಯ ಅವಶೇಷಗಳಡಿ ಸಿಲುಕಿದ್ದ ಮೃತದೇಹವನ್ನ ಸಿಬ್ಬಂದಿ ಹೊರತೆಗೆಯುವ ಕಾರ್ಯಾಚರಣೆ ನಡೆಸಿದ್ರು. ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ 7 ಮಂದಿ, ಎಸ್ಡಿಎಂನಲ್ಲಿ 6 ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ 46 ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಧಾರವಾಡ ನಗರದಲ್ಲಿ ನಿರ್ಮಾಣ ಹಂತದ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಸದ್ಯ ಅವಶೇಷಗಳ ಅಡಿ ಸಿಲುಕಿದ್ದ ಮೃತದೇಹವನ್ನು ಸಿಬ್ಬಂದಿ ಹೊರತೆಗೆಯುವ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಇದುವರೆಗೂ ಪ್ರಕರಣದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಈವರೆಗೆ ಅವಶೇಷಗಳಡಿ ಸಿಲುಕಿ 4 ಜನರು ಮೃತಪಟ್ಟಿದ್ದರೆ ಆಸ್ಪತ್ರೆಯಲ್ಲಿ ಗಾಯಾಳು ಒಬ್ಬರು ಕೊನೆಯುಸಿರೆಳೆದಿದ್ದಾರೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ಶ್ವಾನಗಳನ್ನು ಬಳಸಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಮೃತದೇಹಗಳ ಪತ್ತೆಗೆ ಮುಂದಾಗಿದೆ. ಉಳಿದಂತೆ ರಕ್ಷಣಾ ತಂಡದಿಂದ 59 ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ 7 ಮಂದಿ, ಎಸ್ಡಿಎಂನಲ್ಲಿ 6 ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ 46 ಜನರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಇದೇ ವೇಳೆ ಸಚಿವ ಆರ್ ವಿ ದೇಶಪಾಂಡೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಕಟ್ಟಡ ಕುಸಿತದಿಂದ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಟ್ಟಡ ಕುಸಿದು ಬಹಳ ಜನರಿಗೆ ಅಪಾಯವಾಗಿದ್ದು ದುರ್ದೈವದ ಸಂಗತಿಯಾಗಿದೆ. ನನಗೆ ಬಂದ ಮಾಹಿತಿ ಪ್ರಕಾರ ಈ ಬಿಲ್ಡಿಂಗ್ ಕುಸಿದು 3 ಜನ ಸಾವನ್ನಪ್ಪಿದ್ದಾರೆ. 54 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಬ್ಬರು ಐಸಿಯುನಲ್ಲಿದ್ದಾರೆ. ನಿನ್ನೆಯಿಂದ ನಮ್ಮ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. 2 ಎನ್ಡಿಆರ್ಎಫ್ ತಂಡ ಈಗಾಗಲೇ ರಕ್ಷಣಾ ಕಾರ್ಯದಲ್ಲಿ ತೊಡಗಿದೆ ಅಂತ ತಿಳಿಸಿದರು. ಎಲ್ಲ ಇಲಾಖೆಗಳು, ನಾನು 3-4 ಬಾರಿ ಮಾತಾಡುವಾಗಿಲ್ಲ, ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿ ಇಲ್ಲೇ ಇದ್ರು, ಜನಪ್ರತಿನಿಧಿಗಳು ಸಹ ಇಲ್ಲಿ. ನಮ್ಮ ಕರ್ತವ್ಯ ಅದು, ನಮ್ಮ ಜವಾಬ್ದಾರಿ. ಹಾಗಾಗಿ ಇದು ದುರ್ಘಟನೆ ಇದಾಗಬಾರ್ದು. ಇದರ ಬಗ್ಗೆ ಸರ್ಕಾರ ನಿಷ್ಪಕ್ಷವಾಗಿ ನಾವು ತನಿಖೆ ಮಾಡ್ತೇವೆ. ಯಾರು ಇಲ್ಲಿ ಜವಾಬ್ದಾರಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.
ಅಲ್ಲದೆ ನಿನ್ನೆ ಸ್ವಯಂ ಪ್ರೇರಿತವಾಗಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದವರಿಗೆ ಅಭಿನಂದನೆಗಳು. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂತಹ ಅಕ್ರಮ ಕಟ್ಟಡ ಕಟ್ಟಲು ಮುಂದಾದವರ ಮೇಲೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಅಂತ ತಿಳಿಸಿದರು. ಬಸವರಾಜ್ ಕ್ಯಾಲಕೊಂಡ, ಸಮಗ್ರ ಸುದ್ದಿ, ಧಾರವಾಡ. 7 ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಸೋಲಿಲ್ಲದ ಸರದಾರ ಕೆಎಚ್ ಮುನಿಯಪ್ಪ 8ನೇ ಗೆಲುವಿಗೆ ಸ್ವಪಕ್ಷೀಯರೇ ಅಡ್ಡಗಾಲಾಗಿದ್ದಾರೆ. ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರು ಸೇರಿದಂತೆ ಹಲವು ಮುಖಂಡರು ಸಂಸದ ಮುನಿಯಪ್ಪ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಅಲ್ಲದೆ ಮುನಿಯಪ್ಪ ಬದಲಿಗೆ ಬೇರೆ ಅಭ್ಯರ್ಥಿಯನ್ನ ನಿಲ್ಲಿಸುವಂತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದಾರೆ. ಹೌದು, ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗುತ್ತಿದ್ದಂತೆ ರಾಜ್ಯದ ಮಂಡ್ಯ ಹಾಗೂ ಹಾಸನ ಜಿಲ್ಲೆಯಷ್ಟೇ ಕೋಲಾರ ಲೋಕಸಭಾ ಕ್ಷೇತ್ರ ಕೂಡ ರಂಗೇರಿದೆ. ಕಾಂಗ್ರೆಸ್ನ ಸೋಲಿಲ್ಲದ ಸರದಾರ ಎನಿಸಿಕೊಂಡಿರುವ ಕೆಎಚ್ ಮುನಿಯಪ್ಪ ವಿರೋಧಿಗಳು ಪಕ್ಷಾತೀತವಾಗಿ ಒಂದಾಗಿದ್ದಾರೆ. ಏನಾದರೂ ಮಾಡಿ ಮುನಿಯಪ್ಪಂಗೆ ಟಿಕೆಟ್ ತಪ್ಪಿಸಲು ಸ್ವಪಕ್ಷೀಯರೇ ಅಖಾಡಕ್ಕೆ ಇಳಿದಿದ್ದಾರೆ. ಅಂದಹಾಗೆ ಕಳೆದೆರಡು ದಿನಗಳಿಂದ ದೆಹಲಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ವಿಶೇಷ ಅಂದ್ರೆ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಮುಳಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್, ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್, ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಜೆಡಿಎಸ್ನ ಕೋಲಾರ ಶಾಸಕ ಕೆ ಶ್ರೀನಿವಾಸ ಗೌಡರು ಮುನಿಯಪ್ಪ ಅವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಈ ಬಾರಿ ಕೆಎಚ್ ಮುನಿಯಪ್ಪ ಅವರಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ವಿರೋಧ ಇರುವುದರಿಂದ ಇವರ ಬದಲಿಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಅಥವಾ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಕೋಲಾರದಿಂದ ಟಿಕೆಟ್ ನೀಡಿ ಎಂದು ಒತ್ತಡ ಹೇರಲಾಗ್ತಿದೆ. ಇನ್ನು ಸಮ್ಮಿಶ್ರ ಸರ್ಕಾರದ ಮೈತ್ರಿ ಧರ್ಮದಂತೆ ಕೋಲಾರ ಕಾಂಗ್ರೆಸ್ ಪಾಲಾಗಿದ್ದು ಹಾಲಿ ಸಂಸದರಿಗೆ ಟಿಕೆಟ್ ಬಹುತೇಕ ಖಚಿತವಾಗಿದೆ. ಹಾಗಾಗಿ ಎಂದಿನಂತೆ ಹೈಕಮಾಂಡ್ನಿಂದ ತಮ್ಮ ಹೆಸರು ಶಿಫಾರಸು ಮಾಡಿಕೊಂಡು ಬಂದು ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಡಲು ಕೆಎಚ್ ಮುನಿಯಪ್ಪ ದೆಹಲಿ ಯಾತ್ರೆ ನಡೆಸಿದ್ದಾರೆ. ಆದರೂ ಸಂಸದ ಕೆಎಚ್ ಮುನಿಯಪ್ಪ ಅವರನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕೆಂದು 2 ತಿಂಗಳ ಹಿಂದೆಯೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಎಚ್ ಹಟಾವೋ ಕೋಲಾರ್ ಬಚಾವೋ ಕಾರ್ಯಕ್ರಮ ಹಾಗೂ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅಭಿನಂದನಾ ಸಮಾರಂಭದ ಹೆಸರಿನಲ್ಲಿ ಮುನಿಯಪ್ಪ ಅವರ ರಾಜಕೀಯ ವಿರೋಧಿಗಳನ್ನು ಒಂದೆಡೆ ಸೇರಿಸಿ ಬಹಿರಂಗವಾಗಿಯೇ ವಿರೋಧಿ ಬಣ ತಯಾರಾಗಿತ್ತು. ಈ ನಡುವೆ ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸುವ ಸಂಬಂಧ ಈ ಜಿಲ್ಲೆಯ ಮುಖಂಡರ ನಡುವೆ ಇದೀಗ ಚರ್ಚೆ ನಡೆದಿದೆ. ಒಟ್ಟಿನಲ್ಲಿ ವಿರೋಧಿಗಳನ್ನ ಕಟ್ಟಿಹಾಕಿ ಭಿನ್ನಾಭಿಪ್ರಾಯ, ಬಂಡಾಯ, ಹೋರಾಟಗಳನ್ನ ಶಮನ ಮಾಡುವ ತಂತ್ರಗಳಿಂದಲೇ 7 ಬಾರಿ ಜಯಗಳಿಸಿರುವ ಮುನಿಯಪ್ಪ ಅವರಿಗೆ ಇದೆಲ್ಲ ಸಾಮಾನ್ಯ ಎನಿಸುತ್ತಿದೆ. ಸ್ವಪಕ್ಷೀಯರೇ ಆಗಿರುವ ಬಂಡಾಯ ಶಾಸಕರನ್ನ ಮುಂದಿನ ದಿನಗಳಲ್ಲಿ ಅವರು ಹೇಗೆ ನಿಭಾಯಿಸುತ್ತಾರೆ ಎನ್ನುವುದು ಇದೀಗ ಪ್ರಶ್ನೆಯಾಗಿದೆ. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಮರ್ದ್ ಎಂದಿದ್ದ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ವಿರುದ್ಧ ಇದೀಗ ಆಕ್ರೋಶ ಭುಗಿಲೆದ್ದಿದೆ. ಅಲ್ಲದೆ ಕಲಬುರಗಿಯ ಸರ್ದಾರ ವಲ್ಲಭಭಾಯಿ ಪಟೇಲ್ ಸರ್ಕಲ್ ಪ್ರತಿಭಟನೆ ನಡೆಸುತ್ತಿರುವ ಮೋದಿ ಅಭಿಮಾನಿಗಳು ಶಾಸಕ ನಾರಾಯಣರಾವ್ ಭಾವಚಿತ್ರಕ್ಕೆ ಸಗಣಿ ಎರಚಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟೀಕಿಸುವ ಭರದಲ್ಲಿ ಬಸವ ಕಲ್ಯಾಣದ ಕಾಂಗ್ರೆಸ್ ಶಾಸಕ ಬಿ ನಾರಾಯಣರಾವ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಗರದ ಎನ್ವಿ ಮೈದಾನದಲ್ಲಿ ಪರಿವರ್ತನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರಾಹುಲ್ ಆಗಮನಕ್ಕೂ ಮುನ್ನ ಮಾತನಾಡಿದ ಶಾಸಕ ಬಿ ನಾರಾಯಣರಾವ್ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಹಿಂದಿ ಭಾಷೆಯಲ್ಲಿ ನಾಮರ್ದೋನ್ ಸೆ ಶಾದಿ ಹೋ ಸಕ್ತಿ ಹೈ, ಔಲಾದ್ ನಹಿ ಹೋತಿ ಹೈ. ಮೋದಿ ಸೆ ಶಾದಿ ಹೋ ಸಕ್ತಿ ಹೈ, ಔಲಾದ್ ನಹಿ ಹೋತಿ ಹೈ. ನಪುಂಸಕರೊಂದಿಗೆ ಮದುವೆ ಆಗಬಹುದು, ಆದರೆ ಮಕ್ಕಳು ಆಗುವುದಿಲ್ಲ. ಮೋದಿಯೊಂದಿಗೆ ಮದುವೆ ಆಗಬಹುದು, ಆದರೆ ಮಕ್ಕಳು ಆಗುವುದಿಲ್ಲ ಅಂತ ಹೇಳುವ ಮೂಲಕ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿ ನಾರಾಯಣರಾವ್ ವಿರುದ್ಧ ಕಲಬುರಗಿಯಲ್ಲಿ ಮೋದಿ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲ್ ಪ್ರತಿಭಟನೆ ನಡೆಸುತ್ತಿರುವ ಅಭಿಮಾನಿಗಳು ಶಾಸಕ ನಾರಾಯಣರಾವ್ ಭಾವಚಿತ್ರಕ್ಕೆ ಸಗಣಿ ಎರಚಿದ್ದಾರೆ. ಇನ್ನು ಹೇಳಿಕೆಯನ್ನು ಖಂಡಿಸಿ ಸಾಮಾಜಿಕ ಜಾಲತಾಣಗಳಲ್ಲೂ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ ಮೋದಿ ನಾಮರ್ದ್ ಎಂಬ ಹೇಳಿಕೆ ನೀಡಿರುವ ಶಾಸಕ ನಾರಾಯಣರಾವ್ ಕ್ಷಮೆಯಾಚಿಸುವಂತೆ ಆಗ್ರಹಿಸಲಾಗುತ್ತಿದೆ. ಒಟ್ನಲ್ಲಿ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ಶಾಯರಿ ಹೇಳುವ ಭರದಲ್ಲಿ ಅಸಂಬದ್ಧವಾಗಿ ಮೋದಿಯವರನ್ನ ಓರ್ವ ನಪುಂಸಕ ಅಂತ ಹೇಳಿ ಅನಾವಶ್ಯಕವಾಗಿ ವಿವಾದವನ್ನ ಮೈಮೇಲೆಳೆದುಕೊಂಡಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪೊಲೀಸರು ಸಖತ್ ಅಲರ್ಟ್ ಆಗಿದ್ದಾರೆ. ಜೊತೆಗೆ ರಾಜಧಾನಿಯ ಎಲ್ಲಾ ವಿಭಾಗಗಳ ವ್ಯಾಪ್ತಿಯಲ್ಲೂ ರೂಟ್ ಮಾರ್ಚ್ ನಡೆಸುತ್ತಿದ್ದಾರೆ. ಸದ್ಯ ಇವತ್ತು ಉತ್ತರ ವಿಭಾಗದ ಡಿಸಿಪಿ ಶಶಿಕುಮಾರ್ ನೇತೃತ್ವದಲ್ಲಿ ನಡೆದ ಪ್ಯಾರಾಮಿಲಿಟರಿ ಫೋರ್ಸ್ನಿಂದ ರೂಟ್ ಮಾರ್ಚ್ನ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ.
ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಎಲ್ಲೆಡೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಯಾವುದೇ ರೀತಿಯ ನಿಯಮ ಉಲ್ಲಂಘನೆ ಆಗದ ರೀತಿ ಒಂದು ಕಡೆ ಚುನಾವಣಾ ಆಯೋಗ ಕಣ್ಣಿಟ್ಟಿದ್ದರೆ ಮತ್ತೊಂದೆಡೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್ ಆದೇಶದಂತೆ ಸಿಟಿಯಲ್ಲಿ ಎಲ್ಲಾ ಪೊಲೀಸರು ಅಲರ್ಟ್ ಆಗಿ ಅನುಮಾನಾಸ್ಪದ ವಾಹನಗಳು ಮತ್ತು ವ್ಯಕ್ತಿಗಳ ತಪಾಸಣೆ ನಡೆಸುತ್ತಿದ್ದಾರೆ. ಇನ್ನು ನಗರದಲ್ಲಿ ಪೊಲೀಸರು ಹಾಗೂ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯಿಂದ ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ರೂಟ್ ಮಾರ್ಚ್ ಮಾಡಿದ್ದಾರೆ. ಅಂದಹಾಗೆ ಇವತ್ತು ಬೆಂಗಳೂರಿನ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಉತ್ತರ ವಿಭಾಗದ ಡಿಸಿಪಿ ಶಶಿಕುಮಾರ್ ನೇತೃತ್ವದಲ್ಲಿ ಪ್ಯಾರಾ ಮಿಲಿಟರಿ ಫೋರ್ಸ್ನಿಂದ ರೂಟ್ ಮಾರ್ಚ್ ನಡೆಯಿತು. ಈ ವೇಳೆ ರಸ್ತೆಯ ಎರಡೂ ಬದಿ ಲಾಠಿ ಹಿಡಿದು ಪೊಲೀಸರು ಪಥ ಸಂಚಲನ ನಡೆಸಿದರು. ಸತೀಶ್ ಕುಮಾರ್, ಸಮಗ್ರ ಸುದ್ದಿ, ಬೆಂಗಳೂರು. ಈತ ಸಖತ್ ಚಾಲಾಕಿ. ಯಾಕಂದ್ರೆ ಗಾಂಜಾ ಮಾರಾಟಕ್ಕೆ ಈತ ಬಳಸುತ್ತಿದ್ದ ಟೆಕ್ನಿಕ್ ಮಾತ್ರ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಅಷ್ಟಕ್ಕೂ ಈ ಆರೋಪಿ ಗಾಂಜಾ ಮಾರಾಟಕ್ಕೆ ಯಾವ ರೀತಿ ಟೆಕ್ನಿಕ್ ಬಳಸ್ತಿದ್ದ ಅನ್ನೋದನ್ನ ನಾವು ತೋರಿಸ್ತೀವಿ, ನೀವು ನೋಡಿ. ಹೀಗೆ ಸ್ಲೇಟ್ ಹಿಡ್ಕೊಂಡಿದ್ದಾನಲ್ಲ, ಇವನ ಹೆಸರು RV ಪ್ರಕಾಶ್. ಈತ ಬೆಂಗಳೂರಿನ ಆಸ್ಟಿನ್ ಟೌನ್ ಮೂಲದವನು. ಸದ್ಯ ಆರೋಪಿ ಪ್ರಕಾಶ್ ಗಾಂಜಾ ಮಾರಾಟದ ವೇಳೆ ಸದ್ದಗುಂಟೆಪಾಳ್ಯ ಪೊಲೀಸ್ನವರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಅಂದಹಾಗೆ ಖರ್ಜೂರದ ಪ್ಯಾಕೆಟ್ಗಳಲ್ಲಿ ಗಾಂಜಾ ಇಟ್ಟು ಹುಡುಗರ ಪಿಜಿಗಳ ಬಳಿ ಈತ ಮಾರಾಟ ಮಾಡ್ತಿದ್ದ. ಹೀಗಾಗಿ ಇದರ ಖಚಿತ ಮಾಹಿತಿ ಪಡೆದ ಸದ್ದುಗುಂಟೆಪಾಳ್ಯ ಇನ್ಸ್ಪೆಕ್ಟರ್ ಮೊಹಮ್ಮದ್ MA ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಈತ ಈಶಾನ್ಯ ರಾಜ್ಯದವರಿಂದ ಮಾದಕ ವಸ್ತುಗಳನ್ನು ಖರೀದಿಸುತ್ತಿದ್ದ. ನಂತರ ಅವುಗಳನ್ನು ಖರ್ಜೂರದ ಪ್ಯಾಕೆಟ್ಗಳಲ್ಲಿಟ್ಟು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರುತ್ತಿದ್ದ. ಬಂದ ಹಣದಲ್ಲಿ ಮೋಜಿನ ಜೀವನ ಕೂಡ ನಡೆಸುತ್ತಿದ್ದ. ಅಲ್ಲದೆ ಬಂಧಿತನಿಂದ 3.5 ಲಕ್ಷ ಮೌಲ್ಯದ ಮಾದಕ ವಸ್ತುಗಳು ಹಾಗೂ 2 kg ಗಾಂಜಾ ಮತ್ತು LLD ವಶಕ್ಕೆ ಪಡೆಯಲಾಗಿದೆ. ಒಟ್ಟಿನಲ್ಲಿ ಪೊಲೀಸ್ನವರ ಕಣ್ಣು ತಪ್ಪಿಸಿ ಗಾಂಜಾ ಮಾರಾಟ ಮಾಡಲು ಹೋಗಿ ಕೊನೆಗೆ ಅದೇ ಪೊಲೀಸ್ನವರ ಕೈಗೆ ಸಿಕ್ಕಿಬಿದ್ದು ಕಂಬಿ ಎಣಿಸುವಂತಾಗಿದೆ. ಗೌತಮ್, ಸಮಗ್ರ ಸುದ್ದಿ, ಬೆಂಗಳೂರು. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಪ್ರದರ್ಶಿತಗೊಳ್ತಿರೋ ನ್ಯೂಡ್ ವಿತ್ ಮಂಗಳಸೂತ್ರ ಹೆಸರಿನ ಚಿತ್ರ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗ್ತಿದೆ. ಸದ್ಯ ಚುನಾವಣಾ ಸಮಯದಲ್ಲಿ ಈ ಚಿತ್ರದ ಮೂಲಕ ಹಿಂದೂಗಳ ಭಾವನೆಗಳನ್ನು ಕೆರಳಿಸಲಾಗ್ತಿದೆ ಅಂತ ಹಿಂದೂ ಪರ ಮಹಿಳಾ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಅಷ್ಟಕ್ಕೂ ಏನಿದು ನ್ಯೂಡ್ ವಿತ್ ಮಂಗಳಸೂತ್ರದ ಗಲಾಟೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಇದೇ ತಿಂಗಳ 21ರಿಂದ 3 ದಿನಗಳ ಕಾಲ ಚಿತ್ರ ಪ್ರದರ್ಶನ ನಡೆಯಲಿದೆ. ಆದರೆ ಇದೇ ಚಿತ್ರ ಪ್ರದರ್ಶನವೀಗ ಸಾಕಷ್ಟು ವಿವಾದಕ್ಕೂ ಕಾರಣವಾಗಿದೆ. ಈ ಚಿತ್ರ ಪ್ರದರ್ಶನದಲ್ಲಿ ಚಿತ್ರಕಾರ ಸುಜಿತ್ ಕುಮಾರ್ ಮಂಡ್ಯ ರಚಿಸಿರೋ ನ್ಯೂಡ್ ವಿತ್ ಮಂಗಳಸೂತ್ರ ಚಿತ್ರ ಪ್ರದರ್ಶನಗೊಳ್ತಿದೆ. ಆದರೆ ಈ ಚಿತ್ರ ಪ್ರದರ್ಶಿಸದಂತೆ ಹಿಂದೂ ಜನಜಾಗೃತಿಯ ರಣರಾಗಿಣಿ ಮಹಿಳಾ ಶಾಖೆ ಕಾರ್ಯಕರ್ತರು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಇವತ್ತು ಮನವಿ ಸಲ್ಲಿಸಿದರು. ಇನ್ನು ನ್ಯೂಡ್ ವಿತ್ ಮಂಗಳಸೂತ್ರ ಚಿತ್ರ ಪ್ರದರ್ಶನ ವಿರೋಧದ ಸಂಬಂಧ ಮಾತನಾಡಿದ ರಣರಾಗಿಣಿ ಮಹಿಳಾ ಶಾಖೆ ಕಾರ್ಯಕರ್ತರು ಚಿತ್ರಕಲಾ ಪರಿಷತ್ನ ಚಿತ್ರ ಪ್ರದರ್ಶನ ರದ್ದು ಕೋರಿ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಅಲ್ಲದೆ ಈ ಚಿತ್ರದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಲಾಗಿದೆ. ಜೊತೆಗೆ ಹಿಂದೂ ಧರ್ಮದ ವಿವಾಹಿತ ಮಹಿಳೆಯ ಮಂಗಳಸೂತ್ರವನ್ನು ನಗ್ನ ಮಹಿಳೆಯ ಜೊತೆ ವಿಡಂಬಿಸಿರುವುದು ಮಹಿಳೆಯರಿಗೆ ಅಪಮಾನ ಮಾಡಿದಂತಾಗಿದೆ. ಹಾಗೆ ಚುನಾವಣಾ ಸಮಯದಲ್ಲಿ ಹಿಂದೂಗಳ ಭಾವನೆಗಳನ್ನು ಕೆರಳಿಸಲಾಗ್ತಿದೆ ಅಂತಾನು ಕಿಡಿಕಾರಿದ್ರು. ಇದಲ್ಲದೆ ಅಶ್ಲೀಲವಾಗಿ ಮಹಿಳೆಯ ಚಿತ್ರ ಬಿಡಿಸಿರುವುದರಿಂದ ಪೊಲೀಸ್ ಆಯುಕ್ತರು ತಕ್ಷಣ ಕ್ರಮ ಕೈಗೊಳ್ಳಬೇಕು, ಕೂಡಲೇ ಈ ಚಿತ್ರ ಪ್ರದರ್ಶನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ರು. ಒಟ್ನಲ್ಲಿ ಚಿತ್ರಕಾರ ಸುಜಿತ್ ಕುಮಾರ್ ಮಂಡ್ಯ ರಚಿಸಿರೋ ನ್ಯೂಡ್ ವಿತ್ ಮಂಗಳಸೂತ್ರ ಚಿತ್ರ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ರೋಹಿಣಿ ಅಡಿಗ, ಸಮಗ್ರ ಸುದ್ದಿ, ಬೆಂಗಳೂರು. 50 ವರ್ಷ ದಾಟಿದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಸರಗಳ್ಳ ಅಲ್ಲದೆ ಸರಗಳ್ಳತನಕ್ಕೂ ಮುಂಚೆ ತಾನೊಬ್ಬ ಪೊಲೀಸ್ ಎಂದು ಪರಿಚಯಿಸಿಕೊಳ್ತಿದ್ದ. ಬಳಿಕ ಮುಂದೆ ಕಳ್ಳರಿದ್ದಾರೆ, ಚೈನ್ ಬಿಚ್ಚಿಟ್ಟುಕೊಳ್ಳಿ ಅಂತ ಸಲಹೆ ಕೂಡ ನೀಡುತ್ತಿದ್ದ. ಇದನ್ನ ನಂಬಿದ ಮಹಿಳೆಯರು ಚೈನ್ ಬಿಚ್ಚಿಡುತ್ತಿದ್ದಂತೆ ಸರ ಕಿತ್ತುಕೊಂಡು ಪರಾರಿಯಾಗ್ತಿದ್ದ. ಆದ್ರೀಗ ಗ್ರಹಚಾರ ಕೆಟ್ಟು ಅಸಲಿ ಪೊಲೀಸರ ಕೈಗೆನೆ ಸಿಕ್ಬಿದ್ದಿದ್ದಾನೆ. ಹೌದು, ಬೆಂಗಳೂರು ನಗರದ ಕುಖ್ಯಾತ ಸರಗಳ್ಳ ಸೈಯದ್ ಅಬೂಬ್ಕರ್ನನ್ನ ಚಂದ್ರಾಲೇಔಟ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. 50 ವರ್ಷ ದಾಟಿದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಈತ ಸರಗಳ್ಳತನಕ್ಕೂ ಮುಂಚೆ ತಾನೊಬ್ಬ ಪೊಲೀಸ್ ಎಂದು ಪರಿಚಯಿಸಿಕೊಳ್ತಿದ್ದ. ಬಳಿಕ ಮುಂದೆ ಕಳ್ಳರಿದ್ದಾರೆ, ಚೈನ್ ಬಿಚ್ಚಿಟ್ಟುಕೊಳ್ಳಿ ಎಂದು ಸಲಹೆ ನೀಡುತ್ತಿದ್ದ. ಇದನ್ನ ನಂಬಿದ ಮಹಿಳೆಯರು ಚೈನ್ ಬಿಚ್ಚುತ್ತಿದ್ದಂತೆಯೇ ಸರ ಕಿತ್ತುಕೊಂಡು ಪರಾರಿಯಾಗ್ತಿದ್ದ. ಇನ್ನು 30 ಪ್ರಕರಣಗಳಲ್ಲಿ ಬೇಕಾಗಿದ್ದ ಈತ KSR ಪೊಲೀಸ್ ಪೇದೆಯ ಸಮವಸ್ತ್ರ ಎಗರಿಸಿದ್ದ. ಅಲ್ಲದೆ ಅದನ್ನು ಧರಿಸಿ ತಾನೊಬ್ಬ ಪೊಲೀಸ್ ಎಂದು ಮಹಿಳೆಯರನ್ನ ನಂಬಿಸುತ್ತಿದ್ದ. ಅಲ್ಲದೆ ಬನ್ನೇರುಘಟ್ಟದ ಬಳಿ ಸೆಕ್ಯೂರಿಟಿಯೊಬ್ಬನ ಬಳಿಯಿದ್ದ ವಾಕಿ ಟಾಕಿ ಕೂಡ ಎಗರಿಸಿದ್ದ. ಪಕ್ಕಾ ಪ್ಲಾನ್ ಮಾಡಿ ಚೈನ್ ಎಗರಿಸುತ್ತಿದ್ದ. ಸದ್ಯ ಪೊಲೀಸರ ಅತಿಥಿಯಾಗಿರುವ ಈ ಖದೀಮನಿಂದ 50 ಲಕ್ಷ ಮೌಲ್ಯದ 40 ಚೈನ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶ್ರೀಧರ್, ಸಮಗ್ರ ಸುದ್ದಿ, ಬೆಂಗಳೂರು.
ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ 9 ವರ್ಷದ ಹುಡುಗನ ಕುದುರೆ ಸವಾರಿ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಬಾಲಕನೊಬ್ಬ ಕುದುರೆ ಸವಾರಿ ಮಾಡುತ್ತಿರುವುದು ಕಂಡುಬರುತ್ತೆ. ಅಷ್ಟಕ್ಕೂ ಯಾರು ಈ ಬಾಲಕ, ಏನಿದು ಕುದುರೆ ಸವಾರಿ ಅಂತೀರಾ? ಈ ಸ್ಟೋರಿ ನೋಡಿ. ರೇಸ್ನಲ್ಲಿ ಎಲ್ಲರಿಗಿಂತ ಮುಂದಿದ್ದ ಬಾಲಕ ಇದ್ದಕ್ಕಿದ್ದಂತೆ ಕುದುರೆ ಸಮೇತ ಕೆಳಗೆ ಬೀಳುತ್ತಾನೆ. ಕುದುರೆ ಎದ್ದು ಮೊದಲಿನಂತೆ ವೇಗದಲ್ಲಿ ಓಡಲು ಆರಂಭಿಸುತ್ತೆ. ಆದರೆ ಬಾಲಕ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಬದಲಾಗಿ ಬೈಕ್ ಒಂದನ್ನ ಏರಿ ಆತ ತನ್ನ ಕುದುರೆ ಬಳಿ ತಲುಪುತ್ತಾನೆ. ಬಳಿಕ ಬೈಕ್ನಿಂದ ಹಾರಿ ಕುದುರೆ ನೇರಲು ಯಶಸ್ವಿಯಾಗುತ್ತಾನೆ. ಹೌದು, ಇದು ಯಾವುದೋ ಸಿನಿಮಾದ ದೃಶ್ಯವಲ್ಲ, ಬದಲಿಗೆ ಇದು ಸತ್ಯವಾಗಿ ನಡೆದ ಘಟನೆ. ಅದು ಕೂಡ ಕರ್ನಾಟಕದಲ್ಲೇ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಗ್ರಾಮ ದೇವರುಗಳಾದ ಮಲಕಾರಿ ಸಿದ್ದೇಶ್ವರ ಮತ್ತು ಅರಣ್ಯ ಸಿದ್ದೇಶ್ವರ ಜಾತ್ರೆ ನಿಮಿತ್ತ ಪ್ರತಿ ವರ್ಷ ಅಲ್ಲಿ ಕುದುರೆ ಸವಾರಿಯನ್ನು ನಡೆಸಲಾಗುತ್ತದೆ. ಈ ಬಾರಿಯ ರೇಸ್ನಲ್ಲಿ ಯುವಕರ ಜೊತೆಗೆ ಗೋಕಾಕ್ ತಾಲೂಕಿನ ಒಡ್ಡರಹಳ್ಳಿ ಗ್ರಾಮದ ನಿವಾಸಿಯಾದ ಲೋಕೇಶ್ ಸತ್ತಿಗೇರಿ ಎಂಬ ಬಾಲಕ ಕೂಡ ಪಾಲ್ಗೊಂಡಿದ್ದು ಸಿನಿಮೀಯ ಶೈಲಿಯಲ್ಲಿ ರೇಸ್ ಗೆದ್ದಿದ್ದಾನೆ. ಇನ್ನು ಕುದುರೆಯ ಮುಂದೆ ಬೈಕ್ನಲ್ಲಿ ಹೋಗುತ್ತಿದ್ದವರು ಈ ಎಲ್ಲಾ ದೃಶ್ಯಾವಳಿಯನ್ನು ಸೆರೆ ಹಿಡಿದಿದ್ದಾರೆ. ಸದ್ಯ ಪೋರನ ಸಾಹಸಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗಿದ್ದು ನೆಟ್ಟಿಗರು ಬೆಳಗಾವಿಯ ಮಗಧೀರ ಎಂದು ಹೊಗಳುತ್ತಿದ್ದಾರೆ. ಭೀಮಸೇನ್ ಕಾಂಬ್ಳೆ, ಸಮಗ್ರ ಸುದ್ದಿ, ಚಿಕ್ಕೋಡಿ. ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. ಸರಿಯಾಗಿ ತಿಂತೀಯಾ ಇಲ್ಲ? ಇವನ್ನೇ ಕೊಟ್ಟು ಲೋನ್ ತಗೊಂಡಿತ್ತಲ್ವಾ, ನನ್ನ ಕಾಲೇಜ್ಗೋಸ್ಕರ ಸಂಬಳದಲ್ಲಿ ಸ್ವಲ್ಪ ಹಣ ಉಳಿಯುತ್ತೆ, ಅದಕ್ಕೆ ವಾಪಸ್ ತಂದೆ. ಯಾರು ತಮ್ಮ ಭವಿಷ್ಯಕ್ಕಾಗಿ ಚಿನ್ನದ ಉಪಯೋಗ ಮಾಡ್ತಾರೋ ಮುತ್ತೂಟ್ ಫಿನ್ಕಾರ್ಪ್ ಅವರನ್ನು ಬ್ಲೂ ವಿಚಾರದವರು ಅಂತಾರೆ. ಅವರಿಗೆ ಗೋಲ್ಡ್ ಲೋನ್ಸ್ ಮತ್ತು ಸರಿಯಾದ ಸಲಹೆನೂ ಕೊಡ್ತಾರೆ. ಮುತ್ತೂಟ್ ಫಿನ್ಕಾರ್ಪ್, ಜೀವನ ಬದಲಾಯಿಸಲು ಬನ್ನಿ. Savrin, music as pure as your thoughts. Savrin, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಪೊಲೀಸ್ ಪೇದೆಯೊಬ್ಬರು ತೆಲುಗು ಖಾಸಗಿ ವಾಹಿನಿಯ ಸಂಗೀತ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಬಯಪ್ಪನಹಳ್ಳಿ ಠಾಣೆಯ ವಿ ಸುಬ್ರಮಣಿ ತೆಲುಗಿನ ಸ್ಟಾರ್ ಮಾ ವಾಹಿನಿಯ ಸೂಪರ್ ಸಿಂಗರ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿರೋ ಪೊಲೀಸ್ ಪೇದೆ. ಈಗಾಗಲೇ ಸುಬ್ರಮಣಿ ಹಲವು ಪೊಲೀಸ್ ಜಾಗೃತಿ ಗೀತೆಗಳನ್ನು ರಚಿಸಿ ಸ್ವತಃ ತಾವೇ ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ನಡೆದ ಸ್ಟಾರ್ ಮಾ ವಾಹಿನಿಯ ಸೂಪರ್ ಸಿಂಗರ್ ಕಾರ್ಯಕ್ರಮದ ಮೆಗಾ ಆಡಿಷನ್ನಲ್ಲಿ ಆಯ್ಕೆಯಾಗಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯನ್ನು ಕೊಲೆ ಮಾಡಿ ಶವವನ್ನು ಜಮೀನಿನಲ್ಲಿ ಮುಚ್ಚಿ ಹಾಕಿದ್ದ ಪ್ರಕರಣ ವಿಜಯಪುರ ಜಿಲ್ಲೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಬಹಿರಂಗವಾಗಿದೆ. ಹಿರೇಬೇವನೂರು ಗ್ರಾಮದ ದೌಲತರಾಯ ಬಿರಾದರ್ ಕೊಲೆಗೀಡಾಗಿರುವ ವ್ಯಕ್ತಿ. ಅಂದಹಾಗೆ ಕಾಶಿನಾಥ್ ಬಾಸಗಿ, ಬಸವರಾಜ್ ಬಾಸಗಿ, ಷಣ್ಮುಗಪ್ಪ ಬಾಸಗಿ, ಧರಪ್ಪ ಬಾಸಗಿ, ಕರಿಬಸಪ್ಪ ಕಿಲಾರಿ ಎಂಬುವರಿಂದ ಈ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಕಾಶಿನಾಥ್ ಬಾಸಗಿ ಪತ್ನಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಎನ್ನಲಾದ ದೌಲತರಾಯ ಬಿರಾದರನನ್ನು ಕಳೆದ ಫೆಬ್ರವರಿ 22ರಂದು ಆತನ ಪತ್ನಿ ಮೂಲಕವೇ ಕರೆಸಿಕೊಂಡು ಕೊಲೆಗೈದು ನಂತರ ಶವವನ್ನು ಜಮೀನಿನಲ್ಲಿ ಮುಚ್ಚಿದ್ದರು ಎನ್ನಲಾಗ್ತಿದೆ. ಇದೇ ವೇಳೆ ಇಂಡಿ ತಹಶೀಲ್ದಾರ್ ನೇತೃತ್ವದಲ್ಲಿ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಕೂಡ ನಡೆಯಿತು. 5 ಆರೋಪಿಗಳನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂಡಿ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ 1 ತಿಂಗಳ ಹಿಂದೆ ಕಾಣೆಯಾಗಿದ್ದ ದೌಲತ್ ರಾಯ ಕೊಲೆ ಪ್ರಕರಣ ಇದೀಗ ಬಯಲಾಗಿದೆ. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಕಲಬುರಗಿ ಕ್ಷೇತ್ರದಲ್ಲಿ ಈ ಬಾರಿಯೂ ಮಲ್ಲಿಕಾರ್ಜುನ ಖರ್ಗೆ ಗೆಲುವು ಖಚಿತ ಅಂತ ಕಾಂಗ್ರೆಸ್ ಮುಖಂಡ ಕೃಷ್ಣಾಜಿ ಕುಲಕರ್ಣಿ ಹೇಳಿದ್ದಾರೆ. ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಅಪಾರವಾಗಿರೋದ್ರಿಂದ ಅವರು ಮತ್ತೊಮ್ಮೆ ಸೋಲಿಲ್ಲದ ಸರದಾರ ಆಗಲಿದ್ದಾರೆ ಅಂತ ತಿಳಿಸಿದ್ದಾರೆ. ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವು ಈ ಬಾರಿಯೂ ಖಚಿತವಾಗಿದೆ. ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಅಪಾರವಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಕೃಷ್ಣಾಜಿ ಕುಲಕರ್ಣಿ ಹೇಳಿದ್ದಾರೆ.
ಅಂದಹಾಗೆ ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈದರಾಬಾದ್ ಕರ್ನಾಟಕಕ್ಕೆ ಸಂವಿಧಾನದ 371 ಕಲಂ ತಂದುಕೊಡುವಲ್ಲಿ ಹಾಗೂ ಕಲಬುರಗಿಯಲ್ಲಿ ಇಎಸ್ಐ ಆಸ್ಪತ್ರೆ ಸೇರಿದಂತೆ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವು ಶತಸಿದ್ಧ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಬಾಯಾರಿಕೆಯಿಂದ ಬಳಲುತ್ತಿದ್ದ ಮೂಕ ಪ್ರಾಣಿ ಹಸುವಿಗೆ ಪೊಲೀಸ್ ಪೇದೆಯೊಬ್ಬರು ನೀರುಣಿಸಿ ಮಾನವೀಯತೆ ಮೆರೆದ ಘಟನೆ ಇಂದು ಬೇಲೂರಿನಲ್ಲಿ ನಡೆದಿದೆ. ಹೌದು, ಬೇಸಿಗೆ ಬಂತಂದರೆ ಎಲ್ಲೆಡೆ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಹಳ್ಳಿಗಳಲ್ಲಿ ಜಲಮೂಲಗಳು, ಕೆರೆ ಕುಂಟೆಗಳು ಬರಿದಾಗಿ ಜನ ಜಾನುವಾರುಗಳು ನೀರಿನ ಸಂಕಷ್ಟ ಎದುರಿಸುತ್ತಿವೆ. ಇದಕ್ಕೆ ಬೇಲೂರು ಹೊರತಲ್ಲ. ಸದ್ಯ ಇಲ್ಲಿನ ಪಕ್ಷಿಗಳು, ಸಣ್ಣ ಪ್ರಾಣಿಗಳು, ಕೀಟಗಳು ಪರಿತಪಿಸುವುದು ಸಾಮಾನ್ಯವಾಗಿದೆ. ಬೇಸಿಗೆಗೂ ಮೊದಲೇ ಹೆಚ್ಚಿದ ತಾಪಮಾನ, ಬಿಸಿಲಿನ ಝಳದಿಂದ ಪ್ರಾಣಿ ಪಕ್ಷಿಗಳಿಗೆ ಎದುರಾಗಿದೆ ಆತಂಕ. ಈಗಿನ್ನು ಮಾರ್ಚ್ ಅಷ್ಟೇ, ಅದಾಗಲೇ ರಾಜ್ಯದಲ್ಲಿ ಬಿರು ಬೇಸಿಗೆ ಅನುಭವವಾಗ್ತಿದೆ. ಇನ್ನು ಹೀಗಿರುವಾಗ ಇಂದು ಬೇಲೂರಿನ ಚನ್ನಕೇಶವ ದೇವಾಲಯದ ಬಳಿ ಹಸುವೊಂದು ಬಾಯಾರಿಕೆಯಿಂದ ಬಳಲುತ್ತಾ ನೀರಿಗಾಗಿ ಹುಡುಕಾಡುತ್ತಿದ್ದ ಸಂದರ್ಭದಲ್ಲಿ ದೇವಸ್ಥಾನದ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಪೇದೆಯೊಬ್ಬರು ಹಸುವಿಗೆ ನೀರುಣಿಸಿ ಮಾನವೀಯತೆ ಮೆರೆದಿದ್ದಾರೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಮೋದಿ ಮತ್ತೊಮ್ಮೆ ಪ್ರಧಾನಿ ಮಾಡುವ ಮಹತ್ತರ ಜವಾಬ್ದಾರಿ ಬಿಜೆಪಿ ಕಾರ್ಯಕರ್ತರ ಮೇಲಿದ್ದು ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಹಗಲಿರುಳು ಶ್ರಮಿಸಬೇಕು ಅಂತ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಸಮಾವೇಶ, ಬಿಜೆಪಿ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಯಿತು. ಅಂದಹಾಗೆ ಸಭೆಯಲ್ಲಿ ಮಾತನಾಡಿದ ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ, ಕೇಂದ್ರ ಸರ್ಕಾರ ಸಾಧನೆಗಳನ್ನು ಮತದಾರರ ಮನೆಗಳಿಗೆ ತಲುಪಿಸಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು. ಪ್ರತಿಯೊಂದು ಮತವೂ ಅತ್ಯಂತ ಮಹತ್ವ ಪಡೆದಿದೆ ಎಂಬುದನ್ನು ಅರಿತು ಪ್ರಚಾರ ನಡೆಸಬೇಕು ಅಂತ ಕರೆ ನೀಡಿದರು. ಇದಲ್ಲದೆ ಕೇಂದ್ರ ಸರ್ಕಾರ ಸಾಧನೆಗಳನ್ನು ಮತದಾರರ ಮನೆಗಳಿಗೆ ತಲುಪಿಸಿ ಲೋಕಸಭೆ ಮತಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ಅಭಿವೃದ್ಧಿ ಸಾಧನೆಗಳು ಬಿಜೆಪಿ ಗೆಲುವಿಗೆ ಶ್ರೀರಕ್ಷೆಯಾಗಿವೆ. ಜೊತೆಗೆ ಸಹಸ್ರಾರು ಕುಟುಂಬಕ್ಕೆ ಗ್ಯಾಸ್ ವಿತರಣೆ, ಸ್ವಚ್ಛ ಭಾರತ ಅಭಿಯಾನ, ಪ್ರಧಾನಿ ಜನ್ಧನ್ ಖಾತೆ, ಸುಕನ್ಯಾ ಸಮೃದ್ಧಿ ಯೋಜನೆ ಸೇರಿ ಅನೇಕ ಯೋಜನೆಗಳು ಜನಮನ ಗೆದ್ದು ಅವುಗಳ ಫಲ ಸಹಸ್ರಾರು ಫಲಾನುಭವಿಗಳಿಗೆ ತಲುಪಿವೆ ಅಂತ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಿರಾ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಂಜುನಾಥ್, ಚಿಕ್ಕನಾಯಕನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷ ಶಶಿಧರ್, ಪ್ರಧಾನ ಕಾರ್ಯದರ್ಶಿ ನಿರಂಜನ್, ಜಿಲ್ಲಾ ಕಾರ್ಯದರ್ಶಿ ಶಂಕರಪ್ಪ, ಬುಕ್ಕಾಪಟ್ಟಣ ಹೋಬಳಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಶ್ರೀಮಂತ್, ಸಮಗ್ರ ಸುದ್ದಿ, ಶಿರಾ. ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಸದ್ಯ ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವರ ದರ್ಶನಕ್ಕೆಂದು ಆಗಮಿಸಿದ ವೇಳೆ ಅಲ್ಲಿನ ಸ್ಥಳೀಯರು ಸುಮಲತಾ ಅಂಬರೀಷ್ಗೆ ಜೈಕಾರ ಹಾಕುವ ಮೂಲಕ ಕುಮಾರಸ್ವಾಮಿಗೆ ಸ್ವಾಗತ ಕೋರಿದ್ದಾರೆ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವರ ದರ್ಶನ ಮಾಡಲು ಸಿಎಂ ಕುಮಾರಸ್ವಾಮಿ ಮೇಲುಕೋಟೆಗೆ ಆಗಮಿಸಿದರು. ಆದರೆ ಈ ವೇಳೆ ಮೇಲುಕೋಟೆಯ ಸ್ಥಳೀಯರು ಹಾಗೂ ಭಕ್ತರಿಂದ ಮುಖ್ಯಮಂತ್ರಿಗಳಿಗೆ ಭಾರೀ ಮುಖಭಂಗ ಉಂಟಾಯಿತು. ಅಂದಹಾಗೆ ಸಂಜೆ 6 ಗಂಟೆಗೆ ಆಗಮಿಸಿದ ಕುಮಾರಸ್ವಾಮಿಗೆ ಮೇಲುಕೋಟೆ ಬಸ್ ನಿಲ್ದಾಣದ ಬಳಿ ಇದ್ದ ಭಕ್ತರು ಹಾಗೂ ಸ್ಥಳೀಯರು ಸುಮಲತಾ ಅಂಬರೀಷ್ಗೆ ಜೈ ಜೈ ಎಂದು ಕೂಗುವ ಮೂಲಕ ಕುಮಾರಸ್ವಾಮಿಗೆ ಸ್ವಾಗತ ಕೋರಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಮುಖಭಂಗಕ್ಕೊಳಗಾಗುವಂತಾಯಿತು. ವಿಶ್ವನಾಥ್, ಸಮಗ್ರ ಸುದ್ದಿ, ಪಾಂಡವಪುರ. ಚುನಾವಣೆ ಆಯೋಗದ ಆದೇಶದ ಮೇರೆಗೆ 100ಕ್ಕೆ 100ರಷ್ಟು ಮತದಾನ ಆಗಬೇಕು. ವಿಶೇಷವಾಗಿ ಯಾರೊಬ್ಬರೂ ಕೂಡ ಮತದಾನದಿಂದ ವಂಚಿತರಾಗಬಾರದು ಅಂತ ಅಥಣಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪ ಹೇಳಿದ್ದಾರೆ. ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳ ಮೂಲಕ ಮತದಾರರ ಮತದಾನದ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ಬೆಳಗಾವಿ ಜಿಲ್ಲಾಡಳಿತ, ಅಥಣಿ ತಾಲೂಕಿನ ಆಡಳಿತ, ಪುರಸಭೆ, ತಾಲೂಕು ಪಂಚಾಯತ್ ಹಾಗೂ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಥಣಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪ, ಚುನಾವಣಾ ಆಯೋಗದ ಆದೇಶದ ಮೇರೆಗೆ 100ಕ್ಕೆ 100ರಷ್ಟು ಮತದಾನ ಆಗಬೇಕು. ವಿಶೇಷವಾಗಿ ಯಾರೋ ಒಬ್ಬರು ಕೂಡ ಮತದಾನದಿಂದ ವಂಚಿತರಾಗಬಾರದು ಅಂತ ಹೇಳಿದರು. ನಾವು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ, ಎಲ್ಲ ಸಾರ್ವಜನಿಕರಲ್ಲಿ ಯಾರೂ ಮತದಾನದಿಂದ ಈ ಬಾರಿ ವಂಚಿತರಾಗದೆ ಎಲ್ಲರೂ 100ರಷ್ಟು ಮತದಾನ ಮಾಡಬೇಕಂತೇಳಿ ಮತ್ತೊಮ್ಮೆ ವಿನಂತಿ ಕೊಡ್ತಾರೆ. ಅಲ್ಲದೆ ವಿಶೇಷವಾಗಿ ಹೆಚ್ಚು ಮತದಾನ ಮಾಡಬೇಕು. ಜೊತೆಗೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಸಂಚರಿಸಿ ಮತದಾನದ ಹಕ್ಕಿನ ಕುರಿತು ಜಾಗೃತಿ ಮೂಡಿಸಲಾಗುತ್ತೆ ಅಂತ ತಿಳಿಸಿದರು. ಇದೇ ವೇಳೆ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಭಾಷ್ ಹುಬ್ಬಳ್ಳಿ ಮತ್ತವರ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಶಿಕ್ಷಕಿಯರು, ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ಸಮಗ್ರ ಸುದ್ದಿ, ಅಥಣಿ. ಪುಲ್ವಾಮಾ ದಾಳಿಯಲ್ಲಿ ಸಾವನ್ನೇ ಗೆದ್ದು ಬಂದ ವೀರ ಯೋಧ ಮನೋಹರ್ ರಾಠೋಡ್ರನ್ನ ನಾವದಗಿ ಗ್ರಾಮಸ್ಥರು ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಸನ್ಮಾನಿಸಿದರು. ಅಲ್ಲದೆ ಶಾಂತವೀರ ಸ್ವಾಮಿ ವೀರ ಯೋಧ ಮನೋಹರ್ ರಾಠೋಡ್ಗೆ ವೈಯಕ್ತಿಕ 10,000 ರೂಪಾಯಿ ಧನ ಸಹಾಯ ಮಾಡಿದರು.
ಪುಲ್ವಾಮಾ ದಾಳಿಯಲ್ಲಿ ಸಾವನ್ನೇ ಗೆದ್ದು ಬಂದ ವೀರ ಯೋಧ ಮನೋಹರ್ ರಾಠೋಡ್ ಅವರನ್ನ ಸನ್ಮಾನಿಸಲಾಯಿತು. ಅಂದಹಾಗೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಾವದಗಿ ಗ್ರಾಮಸ್ಥರು ಅದ್ದೂರಿ ಮೆರವಣಿಗೆ ಮಾಡಿದರು. ಬಳಿಕ ಗ್ರಾಮದ ಶ್ರೀ ರೇವಣಪ್ಪಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಾ ಸಮುದಾಯದ ಜನರು ಸೇರಿ ಮನೋಹರ್ ರಾಠೋಡ್ ಅವರಿಗೆ ಶಾಲು ಹೊದಿಸಿ ಉಡುಗೊರೆ ನೀಡುವ ಮೂಲಕ ಸನ್ಮಾನ ಮಾಡಿದರು. ಇನ್ನು ಸೇವಾನಗರದ ತಾಂಡಾದ ವೀರ ಯೋಧ ಮನೋಹರ್ ರಾಠೋಡ್ ಪುಲ್ವಾಮಾ ದಾಳಿಯಲ್ಲಿ ನಡೆದ ಘಟನೆ ಕುರಿತು ಸಂಕ್ಷಿಪ್ತವಾಗಿ ಇಂಚಿಂಚು ಮಾಹಿತಿ ನೀಡಿದರು. ಅವಂತಿಪುರ ಕ್ರಾಸ್ ಮಾಡಿ ಲೇತ್ಪುರ ಊರು ಬರುತ್ತೆ ಹೈವೇಲಿ. ಆ ಬಸ್ಸು ಅವನು ಹಣೆ ಬಾರೆ, ಆ ಬಸ್ಸು ಕನಿಷ್ಠ ಹಿಂದ್ಗಡೆ ಇತ್ತು. ಆ ಬಸ್ಸು ಅದು ಓವರ್ಟೇಕ್ ಮಾಡಿ 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 ನನ್ನ ಬಸ್ ಎದುರುಗಡೆ ಗ್ಯಾಪ್ ಇತ್ತು, ಆ ಗ್ಯಾಪ್ ಅಲ್ಲಿ ಹಾಕ್ಬಿಟ್ಟಿದ್ರು ಅವರು. ಹಾಕ್ಬಿಟ್ಟ ತಕ್ಷಣನೇ ಆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು 2 ಗಾಡಿಗಳು. ಬಟ್ ಅದ್ರ ಒಳಗೆ IDX ಇದೆ ಅಂತ ಗೊತ್ತಿದ್ದಿಲ್ಲ ನಮ್ಗೆ. ಮತ್ತೆ ಆ ನನ್ನ ಎದುರುಗಡೆ ಬಸ್ ಹಾಕಿ 30 ಸೆಕೆಂಡ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಬರೀ 30 ಸೆಕೆಂಡ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ ತಕ್ಷಣ ನಮಗೆ ಅವು ಏನು ಕೇಳೇ ಬಂದಿಲ್ಲ. ಇಲ್ಲ ನಮ್ಮ ಕಿವಿಗಳೆಲ್ಲ ಜುಮ್ ಸುಯ್ ಜುಮ್ ಸುಯ್ ಈ ತರಾನೇ ಆಗ್ತಾ ಇದೀವಿ. ಅಲ್ಲದೆ ನೀವು ನನ್ನ ಜೊತೆ ಇದ್ದರೆ ಸಾಕು, ಬರುವ ದಿನಗಳಲ್ಲೂ ಮತ್ತೆ ದೇಶ ಸೇವೆ ಮಾಡಲು ಹೋಗುವುದಾಗಿ ಗ್ರಾಮಸ್ಥರಿಗೆ ಅವರು ಭರವಸೆ ನೀಡಿದರು. ಇದೇ ವೇಳೆ ಗುರುಸ್ವಾಮಿ ಕೊಕ್ಕಲ್ಗಾಂವ್, ಶಾಂತವೀರಸ್ವಾಮಿ ನಾವದಗಿ ಗ್ರಾಮಸ್ಥರು, ಸಿದ್ದಲಿಂಗ ಕೀಸ್ರಾವ್ ಸೇರಿದಂತೆ ಹಲವರು ಗ್ರಾಮಸ್ಥರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಶಾಂತವೀರಸ್ವಾಮಿ ವೀರಯೋಧ ಮನೋಹರ್ ರಾಠೋಡ್ಗೆ ವೈಯಕ್ತಿಕ 10,000 ರೂಪಾಯಿ ಧನ ಸಹಾಯ ಮಾಡಿದರು. ವಿಜಯಕುಮಾರ್ ಜೈನಾಪುರೆ, ಸಮಗ್ರ ನ್ಯೂಸ್, ಬೀದರ್. ಹೆಬ್ಬಗೋಡಿ ಸರ್ಕಾರಿ ಶಾಲೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಕಬ್ಜಾ ಮಾಡಿಕೊಳ್ಳೋ ಪ್ರಕರಣ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸದ್ಯ ಶಾಲಾ ಆವರಣದಲ್ಲೇ ಕಚೇರಿಗಾಗಿ ಪಟ್ಟು ಹಿಡಿದು ಠಾಣೆಗೆ ಶಿಕ್ಷಕರನ್ನು ಎಳೆದು ತಂದಿರುವ ಕಸಾಪ ಅಧ್ಯಕ್ಷನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಶಾಲೆ ಕಬಳಿಕೆಗೆ ಆನೇಕಲ್ ಕನ್ನಡ ಸಾಹಿತ್ಯ ಪರಿಷತ್ ಮುಂದಾಗಿದೆ. ಸದ್ಯ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಾದ ಕಸಾಪ ಶಾಲಾ ಕೊಠಡಿಗಳನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಲು ಮುಂದಾಗಿದೆ. ಅಂದಹಾಗೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಕಟ್ಟಡಕ್ಕೆ ರಾತ್ರೋರಾತ್ರಿ ಕಸಾಪ ಹೆಸರು ಬರೆಸಿದ್ದಾರೆ. ಈಗಾಗಲೇ ಹೆಬ್ಬಗೋಡಿ ಸರ್ಕಾರಿ ಶಾಲಾ ಆವರಣದಲ್ಲೇ ಮೆಟ್ರೋ ಹಾದು ಹೋಗುತ್ತಿರುವುದರಿಂದ ಶಾಲೆ ಅರ್ಧದಷ್ಟು ಜಾಗ ಕಳೆದುಕೊಂಡಿರುವ ಸಂದರ್ಭದಲ್ಲೇ ಕಸಾಪದಿಂದ ಸ್ವಾಧೀನ ಪಡಿಸಿಕೊಳ್ಳುತ್ತಿರುವುದು ಶಾಲೆಗೆ ಮತ್ತೊಂದು ಆಘಾತವಾದಂತಾಗಿದೆ. ಇನ್ನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಸಾಪ ಅಧ್ಯಕ್ಷ ನವೀನ್ ತನ್ನ ಪ್ರಭಾವ ಬಳಸಿ ಎಸ್ಡಿಎಂಸಿ ಮತ್ತು ಶಿಕ್ಷಕರನ್ನು ಬೆದರಿಸುವ ಮೂಲಕ ಶಾಲಾ ಕಟ್ಟಡವನ್ನೇ ಕಬಳಿಸುವ ಹುನ್ನಾರ ನಡೆಸುತ್ತಿದ್ದಾರೆ. ಸದ್ಯ ನವೀನ್ ಬಾಬು ಹಾಗೂ ಸಂಗಡಿಗರು ಇಂದು ಮುಂಜಾನೆ ಶಾಲೆಯ ಬೀಗ ಒಡೆದು ಅಕ್ರಮವಾಗಿ ಒಳನುಗ್ಗಿದ್ದಾರೆ. ಅಲ್ಲದೆ ನವೀನ್ ಬಾಬು ಅಕ್ರಮ ಪ್ರವೇಶ ಮಾಡಿ ಕಾರ್ಯಕ್ರಮ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಹೆಬ್ಬಗೋಡಿ ಗ್ರಾಮಸ್ಥರು ನವೀನ್ ಬಾಬು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ತಾನೇ ಶಾಲೆ ಬೀಗ ಮುರಿದು ತಾನೇ ಶಾಲೆ ಸಿಬ್ಬಂದಿ ವಿರುದ್ಧ ದೂರು ನೀಡಲು ಮುಂದಾದ ನವೀನ್ ಬಾಬು ಅದೇ ಶಾಲೆಯ ಸಿಬ್ಬಂದಿಗೆ ಧಮಕಿ ಹಾಕಿದ್ದಾನೆ. ಹೀಗಾಗಿ ಈ ಪ್ರಕರಣವೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಒಟ್ನಲ್ಲಿ ಎಸ್ಡಿಎಂಸಿಯವರ ಒಕ್ಕೊರಲಿನ ನಿರ್ಣಯಗೊಂಡು ಸ್ಥಳಾವಕಾಶ ಇಲ್ಲವೆಂದರೂ ತಾಲೂಕು ಕಸಾಪ ಅಧ್ಯಕ್ಷ ನವೀನ್ ಬಾಬು ಶಿಕ್ಷಕರಿಗೆ ಧಮಕಿ ಹಾಕ್ತಿರೋದರ ಬಗ್ಗೆ ತಾಲೂಕು ಆಡಳಿತ, ಪೊಲೀಸ್ನವರು ಹಾಗೂ ಸರ್ಕಾರ ಯಾಕೆ ಸುಮ್ಮನಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ, ಆನೇಕಲ್. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸುಮಲತಾ ನಡೆಸಿದ ಸಮಾವೇಶ ದಳಪತಿಗಳನ್ನ ಬೆಚ್ಚಿ ಬೀಳಿಸಿದೆ. ಮಂಡ್ಯದಲ್ಲಿ ಜನಸಾಗರ ಜೆಡಿಎಸ್ ನಾಯಕರ ತಲೆ ಕೆಡಿಸಿದೆ. ಮೆರವಣಿಗೆ ಪ್ರಸಾರ ಆಗುತ್ತಿದ್ದಂತೆ ಕೇಬಲ್ ಕಟ್ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಮೇಲುಕೋಟೆ ಆಗಮಿಸಿದ್ರು. ಎಚ್ಡಿಕೆ ಎದುರಲ್ಲೇ ಸುಮಲತಾಗೆ ಜೈಕಾರ ಹಾಕಿದ್ರು. ಸ್ಥಳೀಯರ ಕೂಗಾಟದಿಂದ ದಳಪತಿ ಮುಖಭಂಗಕ್ಕೊಳಗಾದ್ರು. ಮುನಿಯಪ್ಪ ವಿರೋಧಿಗಳು ಪಕ್ಷಾತೀತವಾಗಿ ಒಂದಾಗಿದ್ದಾರೆ. ಟಿಕೆಟ್ ತಪ್ಪಿಸಲು ಸ್ವಪಕ್ಷೀಯರೇ ಅಖಾಡಕ್ಕೆ ಇಳಿದಿದ್ದಾರೆ. ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ಕೊಡಿಸಲು ಲಾಬಿ ಆರಂಭಿಸಿದ್ದಾರೆ. ಸರ್ಕಾರಿ ಶಾಲೆ ಕಬ್ಜಾ ಪ್ರಕರಣ, ರೌಡಿಸಂ ಮಾಡ್ತಿದ್ದಾನೆ ಕಸಾಪ ಅಧ್ಯಕ್ಷ ನವೀನ. ಶಾಲೆ ಬೀಗ ಒಡೆದು ಸಿಬ್ಬಂದಿಗೆ ಹಾಕಿದ ಧಮಕೀನ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.